ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಗರಿಗರಿಯಾದಂಥ ರುಚಿಯಾದಂಥ ಅವಲಕ್ಕಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಮಳೆ ಚಳಿಗೆ ತಣ್ಣನೆ ವಾತಾವರಣ ಇರೋವಂಥ ಸಂದರ್ಭದಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ಕ್ರಿಸ್ಪಾಗಿ ಏನಾದರೂ ತಿನ್ನಬೇಕು ಅನ್ಸೋವಾಗ ಈ ಅವಲಕ್ಕಿ ವಡೆನ ಮಾಡ್ಕೋಬೋದು. ಸಂಜೆ ಟೀ ಟೈಮ್ಗೆ ಅಥವಾ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೂ ಕೂಡ ಸುಲಭವಾಗಿ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇಷ್ಟೇ ಹದವಾಗಿ ಗರಿಗರಿಯಾಗಿ ಅವಲಕ್ಕಿ ವಡೆ ಮಾಡೋ ವಿಧಾನ ನೋಡೋಣ. 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2ರಿಂದ 3 ಸರಿ ತೊಳೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ಅವಲಕ್ಕಿ ತೊಳೆದಿದೆ. ಇದಿವಾಗ ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಸುಮಾರು ಅರ್ಧ ಕಪ್ವರೆಗೂ ನೀರು ಸೇರಿಸ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಅವಲಕ್ಕಿ ಅರ್ಧ ಗಂಟೆಯಿಂದ ನೆಂದಿದೆ, ತುಂಬ ಮೃದುವಾಗಿದೆ. ಇದಕ್ಕೆ ಉಳಿದಂಥ ಪದಾರ್ಥಗಳನ್ನ ಸೇರಿಸೋಣ. ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ಅಚ್ಚ ಪುಡಿ ಅರ್ಧ ಟೀ ಸ್ಪೂನ್, ಜೀರಿಗೆ ಹಾಕೊಳ್ಳೋಣ ಅರ್ಧ ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಮೊದಲು ಇದೆಲ್ಲವನ್ನು ಮಿಕ್ಸ್ ಮಾಡೋಣ. ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. 1/4 ಕಪ್ಪಷ್ಟಿದೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಹಿಡಿದು ಮಿಕ್ಸ್ ಮಾಡಬೇಕು. ನಾವು ಅವಲಕ್ಕಿ ನೆನೆಯೋದಕ್ಕೆ ನೀರು ಸೇರಿಸಿದ್ವಲ್ಲ, ಅಷ್ಟು ನೀರನ್ನು ಅವಲಕ್ಕಿ ಹೀರ್ಕೊಂಡಿದೆ. ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಉಳಿದಿರುವಂಥ ಮಾಯಿಶ್ಚರಲ್ಲೇ ಹಿಟ್ಟು ಕಲಿಸ್ಕೋಬೋದು. ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ಒಂದು ಸ್ವಲ್ಪ ನೀರನ್ನು ಚುಮ್ಕಿಸ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ಕಲಸಿದ್ದಾಗಿದೆ. ನೋಡಿ, ಹಿಟ್ಟು ಸ್ವಲ್ಪ ಕೂಡ ಕೈಗೆ ಅಂಟಿಸ್ತಾ ಇಲ್ಲ. ಇದು ಒಂದು 5 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ನಾವು ಕಲಸಿಟ್ಟಂಥ ಹಿಟ್ಟು 5 ನಿಮಿಷದಿಂದ ನೆಂದಿದೆ. ಇದಿವಾಗ ಸಣ್ಣದಾಗಿ ಉಂಡೆಗಳನ್ನು ಮಾಡಿಕೊಂಡು ವಡೆ ಆಕಾರಕ್ಕೆ ತಟ್ಟಿಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಕೂಡ ಬಿಸಿಯಾಗಿದೆ. ಒಂದೊಂದೇ ವಡೆಗಳನ್ನು ಎಣ್ಣೆಗೆ ಬಿಡ್ತಾ ಮೀಡಿಯಮ್ ಹೀಟ್ನಲ್ಲೇ ಫ್ರೈ ಮಾಡಬೇಕು. ನೋಡಿ, ಸುಮಾರು ಹೊತ್ತಿಂದ ಬೆಂದಿದೆ. ಇವಾಗ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಸಮವಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಈ ರೀತಿ ಗರಿಗರಿಯಾಗಿ ಹೊಂಬಣ್ಣ ಬರೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ರುಚಿಯಾದಂಥ ಗರಿಗರಿಯಾದಂಥ ಅವಲಕ್ಕಿ ವಡೆ ಸಿದ್ಧವಾಗಿದೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.